ಸ್ನೇಹಿತರೆ, ನಾವಿವತ್ತು ನೋಡ್ತಿರುವ ಮೂವಿ ಕೇಸ್ ಆಫ್ ಕೊಂಡೋಣ. ಈ ಮೂವಿಯ ಸ್ಟೋರಿ ಏನಂದ್ರೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿರುತ್ತೆ. ಈ ಕೊಲೆನ ಈ ಮೂವಿಯ ಹೀರೋನೇ ಮಾಡಿರ್ತಾನೆ. ಆದ್ರೆ ಆತ ಬೇಕಂತಲೇ ಮಾಡಿರೋದಲ್ಲ, ಅಚಾನಕ್ ಆಗಿ ನಡೆದು ಹೋಗ್ತದೆ. ಈ ಕೊಲೆಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋಷ್ಟರಲ್ಲಿ ಅವನಿಂದ ಮತ್ತೆ ಇನ್ನೂ 3 ಕೊಲೆಗಳಾಗ್ಬಿಡ್ತವೆ. ಕೊನೆಗೆ ಇವನನ್ನ ಪೊಲೀಸ್ನವರು ಯಾವ ರೀತಿ ಲಾಕ್ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಮೇನ್ ಸ್ಟೋರಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಮೂವಿ ನೋಡ್ತಾ ಕೊಲೆ ಹಿಂದಿನ ಅಸಲಿ ಕಾರಣ ತಿಳಿತಾ ಹೋಗೋಣ. ಈ ಮೂವಿಯ ಮೊದಲನೇ ಸೀನಲ್ಲಿ ತೇಜ ಎಂಬ ಒಬ್ಬ ರೌಡಿ ಒಬ್ಬನ ಹಿಗ್ಗಾಮುಗ್ಗ ಹೊಡಿತಿರೋದನ್ನ ನಾವು ನೋಡ್ತೀವಿ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಪಾನಿಪೂರಿ ಮಾರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವನ ಹೆಸರು ರಾಜು. ರಾಜು ತನ್ನ ಮಗನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಯಾಕಂದ್ರೆ ಅವನ ಮಗನಿಗೆ ಒಂದು ಕಾಯಿಲೆ ಇತ್ತು. ಆಪರೇಷನ್ಗೆ 15 ಲಕ್ಷ ಖರ್ಚಾಗುತ್ತೆ ಅಂತ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು. ಆದ್ರೆ ಅವನ ಹತ್ರ ಅಷ್ಟು ಹಣ ಇಲ್ಲೇ ಇರೋಗೋಸ್ಕರ ಆತ ತನ್ನ ಮಗನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಈ ಕೇಸ್ನ ಅಟೆಂಡ್ ಮಾಡ್ತಿರುವ ಡಾಕ್ಟರ್ ಸಹನಾ ಹೇಳ್ತಾರೆ, ನೋಡಿ ರಾಜು, ನಮ್ಮ ಬಳಿ ಈ ಆಪರೇಷನ್ಗೆ ಬೇಕಾಗಿರುವ ಇನ್ಸ್ಟ್ರೂಮೆಂಟ್ ಇಲ್ಲ. ನಂಗೆ ಒಬ್ರು ಡಾಕ್ಟರ್ ಪರಿಚಯ ಇದ್ದಾರೆ, ನೀವು ಅವರ ಬಳಿ ಹೋಗಿ 6 ಲಕ್ಷ ಒಳಗಡೆ ಆಪರೇಷನ್ ಮಾಡ್ತಾರೆ. ಆದಷ್ಟು ಬೇಗ ನೀವು ಅಲ್ಲಿಗೆ ಹೋದ್ರೆ ಒಳ್ಳೇದು ಅಂತ ಹೇಳಿ ಕಳಿಸ್ತಾಳೆ. ಅದೇ ದಿನ ರಾತ್ರಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ತ್ಯಾಗರಾಜ್ ಪ್ರತಿದಿನದಂತೆ ಸಿಟಿ ರೌಂಡ್ಸ್ಗೆ ತನ್ನ ಕಾನ್ಸ್ಟೇಬಲ್ ಜೊತೆ ಬಂದಿರ್ತಾನೆ. ಆಗ ಸಡನ್ ಆಗಿ ಒಬ್ಬ ಮಹಿಳೆ ಕಿರ್ಸ್ತಾ ಕಾರಿಗೆ ಅಡ್ಡ ಬರ್ತಾಳೆ. ತಕ್ಷಣವೇ ತೆಳಗೆ ಇಳಿದ ತ್ಯಾಗರಾಜ್ ಏನಾಯ್ತು ಅಂತ ಆ ಮಹಿಳೆಗೆ ಕೇಳ್ತಾನೆ. ಅಳುತ್ತಾ ಆ ಮಹಿಳೆ ಒಂದ್ ಮನೆ ಕಡೆ ಕೈ ಮಾಡಿ ತೋರಿಸ್ತಾಳೆ. ತಕ್ಷಣ ತ್ಯಾಗರಾಜ್ ಆ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿರುತ್ತೆ. ತಕ್ಷಣವೇ ತ್ಯಾಗರಾಜ್ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತಾನೆ. ಸ್ನೇಹಿತರೆ, ಈಗಾಗಲೇ ಈ ರೀತಿ ಸೀರಿಯಲ್ ಕೊಲೆಗಳು ಆಗ್ತಾನೆ ಇರ್ತವೆ. ಅದಕ್ಕೆ ಈ ಕೇಸ್ನ ACP ಲಕ್ಷ್ಮಿಗೆ ಕೊಡ್ತಾರೆ. ಲಕ್ಷ್ಮಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಗೆ ಈ ಕೊಲೆಗಳು ಒಬ್ಬ ಸೀರಿಯಲ್ ಕಿಲ್ಲರ್ನೇ ಮಾಡ್ತಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಅದೇ ಸಮಯಕ್ಕೆ ಲಕ್ಷ್ಮಿ ಇರೋ ಸ್ಟೇಷನ್ಗೆನೆ ಈ ಮೂವಿಯ ಹೀರೋ ವಿಲ್ಸನ್ ಹೊಸದಾಗಿ ಅಪಾಯಿಂಟ್ ಆಗಿ ಬಂದಿರ್ತಾನೆ. ನಂತರ ನಾವು ಮೊದಲನೇ ಸೀನಲ್ಲಿ ನೋಡಿದ್ದ ಆ ರೌಡಿ ಸೀಟರ್ ತೇಜ ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಇವನ್ ಗ್ಯಾಂಗ್ ನಲ್ಲಿದ್ದ ಒಬ್ಬ ರೌಡಿನ ಅರೆಸ್ಟ್ ಮಾಡಿರ್ತಾರೆ. ಆ ತೇಜ ಪೊಲೀಸ್ಗೆನೆ ಮರ್ಯಾದೆ ಕೊಡದೆ ಮಾತಾಡ್ತಿರೋದನ್ನ ವಿಲ್ಸನ್ ನೋಡ್ತಿರ್ತಾನೆ. ಆಗ ವಿಲ್ಸನ್ಗೆ ಕೋಪ ಬಂದು ತಕ್ಷಣವೇ ಹೊರಗೆ ಬಂದು ತೇಜಾಗೆ ಒಂದು ಹೊಡಿತಾನೆ. ಆಗ ಆ ರೌಡಿಗಳು ಮತ್ತು ಪೊಲೀಸ್ ಮಧ್ಯೆ ಸಣ್ಣ ಗಲಾಟೆನೂ ಆಗುತ್ತೆ. ಹೊಸದಾಗಿ ಬಂದಿರುವ ಆಫೀಸರ್ ತನ್ನ ಮೇಲೆ ಕೈ ಮಾಡಿದ ಅಂತ ತೇಜಾಗೆ ತುಂಬಾ ಕೋಪ ಬಂದಿರುತ್ತೆ. ಆಗ ತನ್ನ ಹುಡುಗರಿಗೆ ಹೇಳ್ತಾನೆ, ಈತನ ಪೂರ್ತಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ, ಅವನಿಗೆ ಬುದ್ಧಿ ಕಲಿಸದೆ ಬಿಡಬಾರ್ದು ಅಂತ ಹೇಳ್ತಾನೆ. ಈ ಗಲಾಟೆ ನೋಡಿದ ಇನ್ಸ್ಪೆಕ್ಟರ್ ಸುಭಾಷ್ ಹೇಳ್ತಾನೆ, ವಿಲ್ಸನ್, ನೀನು ವಿನಾಕಾರಣ ತೇಜಾನ ಜೊತೆ ಗಲಾಟೆ ಮಾಡಿಕೊಂಡೆ. ಆತ ಸರಿ ಇಲ್ಲ, ಅವನೊಬ್ಬ ನೊಟೋರಿಯಸ್ ರೌಡಿ, ಅವನಿಂದ ನೀನ್ ದೂರ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾನೆ. ಮರುದಿನ ಲಕ್ಷ್ಮಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಿರ್ತಾಳೆ. ಆಗ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಈ ಮೂವಿಯ ಮೊದಲನೇ ಸೀನಲ್ಲಿ ನೋಡಿದ್ದ ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ನೇ ಲಕ್ಷ್ಮಿಯ ತಂದೆ ಆಗಿದ್ರು. ಅಂದ್ರೆ ಅಪ್ಪ ಮಗಳು ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಈ ಕಡೆ ರಾಜು ತನ್ನ ಮಗನಿಗೆ ಆಪರೇಷನ್ಗೋಸ್ಕರ ಎಲ್ಲರ ಬಳಿ ಸಾಲ ಕೇಳ್ತಿರ್ತಾನೆ. ಕೊನೆಗೆ ಇವನ್ ಮಾಲೀಕನೇ ಸಾಲ ಕೊಡೋಕೆ ಒಪ್ಕೊಳ್ತಾನೆ. ನಂತರ ಸೀನಲ್ಲಿ ಈ ಚಿತ್ರದ ಹೀರೋ ವಿಲ್ಸನ್ ತನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಬಂದಿರ್ತಾನೆ. ಚಿತ್ರದ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ದ ಡಾಕ್ಟರ್ ಸಹನಾನೇ ವಿಲ್ಸನ್ ನ ಪ್ರೇಯಸಿಯಾಗಿದ್ದು. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಅದೇ ರಾತ್ರಿ ಮತ್ತೊಂದು ಡಬಲ್ ಮರ್ಡರ್ ಆಗಿರುತ್ತೆ. ಈ ವಿಷಯ ಗೊತ್ತಾಗಿ ಪೊಲೀಸ್ನವರು ಆ ಸ್ಪಾಟ್ಗೆ ಬಂದಿರ್ತಾರೆ. ಮನೆ ಒಳಗೆ ಹೋಗಿ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ಮತ್ತೆ ಡಬಲ್ ಮರ್ಡರ್ ಮಾಡಿರ್ತಾನೆ. ಈ ಕೊಲೆನು ಸೇಮ್ ಪ್ಯಾಟ್ರನ್ ಅಲ್ಲಿ ಮಾಡಿದ್ದ, ಆದ್ರೆ ಈ ಬಾರಿ ಗಂಡ ಹೆಂಡತಿಯ ಜೋಡಿ ಕೊಲೆ ಮಾಡಿರ್ತಾನೆ. ಈ ಮನೆಯ CCTV ನ ಚೆಕ್ ಮಾಡ್ತಾರೆ. ಕೊಲೆ ಆಗೋ ಸ್ವಲ್ಪ ಸಮಯದ ಮೊದಲು ಒಬ್ಬ ಮಾಸ್ಕ್ ಹಾಕೊಂಡ ವ್ಯಕ್ತಿ ಮನೆ ಹಿಂದೆಯಿಂದ ಒಳಗಡೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೆ ಹೊರಗೆ ಬಂದಿದ್ದ. ಇದು CCTVಯಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇವನೇ ಆ ಕೊಲೆಗಳು ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ವಿಲ್ಸನ್ ಸಹನಾಳ ಮನೆಗೆ ಬಂದಿರ್ತಾನೆ. ತನ್ನ ಪ್ರೀತಿ ವಿಷಯನೆಲ್ಲ ಸಹನಾಳ ಅಣ್ಣನಿಗೆ ಹೇಳ್ತಾನೆ. ಆದ್ರೆ ಅವ್ರ ಅಣ್ಣ ಮದುವೆಗೆ ಒಪ್ಪೋದಿಲ್ಲ. ಯಾಕಂದ್ರೆ ವಿಲ್ಸನ್ನ ಧರ್ಮ ಬೇರೆ ಆಗಿತ್ತು. ಬೇರೆ ಧರ್ಮದ ಹುಡುಗನನ್ನ ನನ್ನ ತಂಗಿಗೆ ಮದುವೆ ಮಾಡಿ ಕೊಡಕ್ಕಾಗಲ್ಲ ಅಂತ ಆತ ನೇರವಾಗಿ ಹೇಳ್ತಾನೆ. ಇವ್ರ ಮಾತು ಕೇಳಿ ವಿಲ್ಸನ್ ಅಲ್ಲಿಂದ ಎದ್ದು ಹೊರಗೆ ಬರ್ತಾನೆ. ವಿಲ್ಸನ್ಗೆ ಆಗ ತುಂಬಾನೇ ಕೋಪನೂ ಬಂದಿರುತ್ತೆ. ಅದೇ ಸಮಯಕ್ಕೆ ಆ ರೌಡಿ ಸಿಟ್ಟರ್ ತೇಜ ಅವನ್ ಗ್ಯಾಂಗ್ ಅಲ್ಲಿಗೆ ಬಂದಿರ್ತಾರೆ. ಆಗ ವಿಲ್ಸನ್ ನ ವಿನಾಕಾರಣ ರೇಗಿಸ್ತಾರೆ. ಆಗ ವಿಲ್ಸನ್ಗೆ ಕೋಪ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ವಿಲ್ಸನ್ ಮತ್ತು ಅವ್ರ ಮಧ್ಯೆ ಸುಮಾರು ಹೊತ್ತು ಫೈಟ್ ಆಗುತ್ತೆ. ಅವರಿಗೆಲ್ಲ ವಿಲ್ಸನ್ ಹೊಡೆದು ಅಲ್ಲಿಂದ ಓಡಿಸ್ತಾನೆ. ಈ ಕಡೆ ಲಕ್ಷ್ಮಿ ಆ ಸೀರಿಯಲ್ ಕಿಲ್ಲರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ. ಅಲ್ಲಿ ಒಂದು ವಿಷಯ ಮಾತ್ರ ಕಾಮನ್ ಆಗಿತ್ತು. ಅದನ್ನ ಲಕ್ಷ್ಮಿ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ಇದುವರೆಗೂ ಯಾವ ಮನೆಯಲ್ಲಿ ಕೊಲೆ ಆಗಿತ್ತು ಅಲ್ಲಿ ಒಂದಲ್ಲ ಒಂದು ವಸ್ತು ಕಳ್ಳತನ ಆಗಿರುತ್ತೆ.
ಒಂದು ಕಡೆ ದುಡ್ಡು ಕಳ್ಳತನ ಆದ್ರೆ ಇನ್ನೊಂದು ಕಡೆ ಬಂಗಾರದ ಒಡವೆಗಳು ಕಳ್ಳತನ ಆಗಿರ್ತವೆ. ಬಹುಶಃ ಆ ಕಿಲ್ಲರ್ ಏನಾದ್ರೂ ರಿಪೇರಿ ಮಾಡೋ ರೀತಿ ಬಂದು ಈ ಕೊಲೆಗಳು ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾಳೆ. ಯಾವ ಮನೆಗಳಲ್ಲಿ ಕೊಲೆಯಾಗಿದೆಯೋ ಆ ಏರಿಯಾದ ಎಲ್ಲ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಯಾರಾದ್ರೂ ಅನುಮಾನ ರೀತಿಯಲ್ಲಿ ಓಡಾಡಿದ್ರೆ ಪತ್ತೆ ಹಚ್ಚಿ ಅಂತ ತನ್ನ ಟೀಮ್ಗೆ ಹೇಳ್ತಾಳೆ. ಈ ಕಡೆ ರಾಜು ಎಂದಿನಂತೆ ಪಾನಿಪುರಿ ವ್ಯಾಪಾರನ ಮಾಡ್ತಾ ಇರ್ತಾನೆ. ಆಗ ಅವನ ಹೆಂಡತಿ ಕಾಲ್ ಮಾಡಿ ಮಗನಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳ್ತಾಳೆ. ತಕ್ಷಣವೇ ರಾಜು ತನ್ನ ಮಾಲೀಕನಿಗೆ ಫೋನ್ ಮಾಡ್ತಾನೆ. ಸರ್, ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಆತ ಹೇಳ್ತಾನೆ, ರಾಜು ನಾನೀಗ ಊರಲ್ಲಿಲ್ಲ, ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ತಕ್ಷಣ ರಾಜು ಡಾಕ್ಟರ್ ಸಹನಾಗೆ ಕಾಲ್ ಮಾಡಿ ಮಗುಗೆ ತುಂಬಾ ಹುಷಾರಿಲ್ಲ ಅಂತ ಹೇಳ್ತಾನೆ. ಆದಷ್ಟು ಬೇಗ ನಿನ್ ಮಗನ್ನ ಕರ್ಕೊಂಡು ಹಾಸ್ಪಿಟಲ್ಗೇನೆ ಬರಕ್ಕೆ ಡಾಕ್ಟರ್ ಸಹನಾ ಹೇಳ್ತಾಳೆ. ಆಗ ರಾಜು ತನ್ನ ಹೆಂಡತಿಗೆ ಕಾಲ್ ಮಾಡಿ ಮಗನ್ನ ಕರ್ಕೊಂಡು ಅಂಗಡಿ ಹತ್ರನೇ ಬರಕ್ ಹೇಳ್ತಾನೆ. ಅದೇ ರಸ್ತೆಯಲ್ಲಿ ವಿಲ್ಸನ್ ತನ್ನ ಮನೆ ಕಡೆಗೆ ಹೋಗ್ತಿರ್ತಾನೆ. ಸಡನ್ ಆಗಿ ಒಂದ್ ಬೈಕ್ ವಿಲ್ಸನ್ ಕಾರ್ಗೆ ಅಡ್ಡ ಬರುತ್ತೆ. ಆಗ ಸ್ಟೇರಿಂಗ್ ಕಂಟ್ರೋಲ್ ತಪ್ಪಿ ಕಾರಿಗೆ ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಒಳಗಡೆ ಇದ್ದ ವಿಲ್ಸನ್ಗೂ ಸ್ವಲ್ಪ ಗಾಯ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಿದ್ದ ರಾಜು ವಿಲ್ಸನ್ ಕಾರ್ ಬಳಿ ಓಡಿ ಬರ್ತಾನೆ. ವಿಲ್ಸನ್ ನ ಕಾರಿಂದ ಹೊರಗಡೆ ತಂದು ತನ್ನ ಅಂಗಡಿ ಬಳಿ ಬರ್ತಾನೆ. ಕುಡಿಯಲು ಸ್ವಲ್ಪ ನೀರು ಕೊಡ್ತಾನೆ. ವಿಲ್ಸನ್ ಕೈಯಿಂದ ರಕ್ತಾನೂ ಬರ್ತಾ ಇತ್ತು. ಅದಕ್ಕೆ ವಿಲ್ಸನ್ ರಾಜುಗೆ ತನ್ನ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಸ್ವಲ್ಪ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಸರಿ ಅಂತ ರಾಜು ಕಾರ್ ಬಳಿ ಬರ್ತಾನೆ. ಕಾರಲ್ಲಿದ್ದ ಡ್ಯಾಶ್ ಬೋರ್ಡ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ತುಂಬಾ ಹಣ ಇರೋದು ರಾಜು ನೋಡ್ತಾನೆ. ಅಷ್ಟು ದುಡ್ಡು ನೋಡಿದ ರಾಜುಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ತನ್ನ ಮಗನ ಆಪರೇಷನ್ಗೆ ದುಡ್ಡು ಬೇಕಾಗಿದ್ದ ಕಾರಣ ರಾಜು ಆ ದುಡ್ಡನ್ನ ಎತ್ಕೋತಾನೆ. ತಂದು ಪಾನಿಪುರಿ ಗಾಡಿಯಲ್ಲಿ ಬಚ್ಚಿ ಇಡ್ತಾನೆ. ಈ ಕಡೆ ವಿಲ್ಸನ್ ಸ್ವಲ್ಪ ಸುಧಾರಿಸ್ಕೊಂಡು ಹೆಲ್ಪ್ ಮಾಡಿದ ರಾಜುಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಕಾರ್ ಬಳಿ ಬರ್ತಾನೆ. ಬಂದಿರೋನೆ ಕಾರ್ ಡ್ಯಾಶ್ ಬೋರ್ಡ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದರಲ್ಲಿ ದುಡ್ಡು ಇರೋದೇ ಇಲ್ಲ. ಆಗ ಗಾಬರಿಯಾದ ವಿಲ್ಸನ್ ಎಲ್ಲಾ ಕಡೆಗೂ ಹುಚ್ಚರಂತೆ ಹುಡುಕಾಡ್ತಾನೆ. ಆದ್ರೆ ದುಡ್ಡು ಎಲ್ಲಿ ಕಾಣಿಸದೇ ಇಲ್ಲ. ಆಗ ವಿಲ್ಸನ್ಗೆ ನೆನಪಾಗುತ್ತೆ, ಸ್ವಲ್ಪ ಸಮಯದ ಮುಂಚೆ ಫಸ್ಟ್ ಏಡ್ ಬಾಕ್ಸ್ ತರಕ್ಕೆ ಆ ಪಾನಿಪುರಿ ಹುಡುಗ ಬಂದಿದ್ದ, ಅವನೇ ದುಡ್ಡನ್ನ ಕದ್ದಿದ್ದಾನೆ ಅಂತ ಅನ್ಕೋತಾನೆ. ಮತ್ತೆ ಅವನ ಅಂಗಡಿಯ ಬಳಿ ವಾಪಸ್ ಬರ್ತಾನೆ. ವಿಲ್ಸನ್ ನನ್ನ ದುಡ್ಡು ಎಲ್ಲಿ ಅಂತ ಸ್ವಲ್ಪ ಹೆದರಿಸಿ ರಾಜುಗೆ ಕೇಳ್ತಾನೆ. ಮೊದಲಿಗೆ ರಾಜು, ಸರ್ ಯಾವ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀರಾ, ನಾನ್ಯಾಕೆ ನಿಮ್ ದುಡ್ಡನ್ನ ತಗೊಳ್ಳಿ ಅಂತ ಗೊತ್ತಿಲ್ಲದಿರೋ ತರ ಆಕ್ಟ್ ಮಾಡ್ತಾನೆ. ತಕ್ಷಣ ಆ ಅಂಗಡಿಯನ್ನ ಸರ್ಚ್ ಮಾಡಿದಾಗ ಆ ದುಡ್ಡು ಸಿಗುತ್ತೆ. ಆಗ ರಾಜು ಅಳುತ್ತಾ, ಸರ್ ನಾನ್ ಬೇಕಂತಲೇ ಕಳ್ಳತನ ಮಾಡಿಲ್ಲ, ಅರ್ಜೆಂಟ್ ಆಗಿ ನನ್ನ ಮಗನ್ನ ಆಪರೇಷನ್ ಮಾಡಿಸ್ಬೇಕು, ಇಲ್ಲ ನನ್ನ ಮಗ ಬದುಕಲ್ಲ, ದಯವಿಟ್ಟು ಈ ದುಡ್ಡನ್ನ ನಂಗೆ ಕೊಟ್ಟು ಬಿಡಿ ಅಂತ ಬೇಡ್ಕೋತಾನೆ. ಮತ್ತೆ ಕೈಯಲ್ಲಿದ್ದ ದುಡ್ಡನ್ನ ಕೆತ್ಕೊಳ್ಳೋಕೆ ಹೋಗ್ತಾನೆ. ಆಗ ವಿಲ್ಸನ್ ರಾಜುನ ಜೋರಾಗಿ ಹಿಂದೆ ದೂಕ್ತಾನೆ. ದೂಕಿರೋ ರಭಸಕ್ಕೆ ಹಿಂದೆ ಇದ್ದ ಕಲ್ಲಿನ ಮೇಲೆ ತಲೆ ಬೀಳುತ್ತೆ. ಆ ಕ್ಷಣನೇ ರಾಜು ರಕ್ತಸ್ರಾವ ಆಗಿ ಅಲ್ಲೇ ಪ್ರಾಣ ಬಿಡ್ತಾನೆ. ರಾಜು ಸತ್ತು ಹೋಗಿದ್ದನ್ನ ನೋಡಿ ವಿಲ್ಸನ್ ತುಂಬಾ ಗಾಬರಿ ಆಗ್ತಾನೆ. ಅದೇ ಸಮಯಕ್ಕೆ ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ ಎಂದಿನಂತೆ ಸಿಟಿ ರೌಂಡ್ಸ್ಗೆ ಬರ್ತಾ ಇದ್ದ. ಪ್ರತಿದಿನ ಇದೇ ರಸ್ತೆಯಲ್ಲಿ ಬರ್ತಿದ್ದ ತ್ಯಾಗರಾಜ್ಗೆ ಪಾನಿಪುರಿ ರಾಜುನು ಪರಿಚಯ ಇದ್ದ. ಅವನು ಕಾಣದ ಕಾರಣ ಕಾರ್ ನಿಲ್ಸಿ ಅಂಗಡಿಯ ಬಳಿ ಬರ್ತಾನೆ. ರಾಜು ಇರಲ್ಲ, ಬದಲಿಗೆ ವಿಲ್ಸನ್ ಕೂತಿದ್ದ. ರಾಜು ಎಲ್ಲಿ ಅಂತ ತ್ಯಾಗರಾಜ್ ವಿಲ್ಸನ್ಗೆ ಕೇಳ್ತಾನೆ. ಅವನು ನೀರ್ ತರಕ್ಕೆ ಹೋಗಿದ್ದಾನೆ ಅಂತ ವಿಲ್ಸನ್ ಹೇಳ್ತಾನೆ. ಟೈಮ್ ಜಾಸ್ತಿ ಆಗಿದೆ, ಬೇಗ ಅಂಗಡಿ ಮುಚ್ಚಕ್ಕೆ ಹೇಳಿ ಅಂತ ತ್ಯಾಗರಾಜ್ ಅಲ್ಲಿಂದ ಹೋಗ್ತಾನೆ. ತ್ಯಾಗರಾಜ್ ಬರೋದ್ನ ಮೊದ್ಲೇ ನೋಡಿದ ವಿಲ್ಸನ್ ರಾಜು ಡೆಡ್ ಬಾಡಿ ಮೇಲೆ ಒಂದು ತಾರ್ಪಲ್ನ ಮುಚ್ಚಿ ಹಾಕಿರ್ತಾನೆ. ಈಗ ಪೊಲೀಸ್ ಕೂಡ ನನ್ನ ನೋಡಿದ್ದಾರೆ, ಒಂದು ವೇಳೆ ಬಾಡಿ ಏನಾದ್ರೂ ಸಿಕ್ಕರೆ ನಾನು ತೊಂದರೆಗೆ ಸಿಕ್ಕಾಕೋತೀನಿ ಅಂತ ಅನ್ಕೊಂಡು ವಿಲ್ಸನ್ ಆ ಬಾಡಿನ ತನ್ನ ಕಾರ್ಗೆ ಹಾಕೊಂಡು ಅಲ್ಲಿಂದ ಹೊರಡ್ತಾನೆ. ಸ್ವಲ್ಪ ದೂರ ಹೋಗಿದ್ದ ತ್ಯಾಗರಾಜ್ಗೆ ಆಗ್ಲೇ ಅನುಮಾನ ಬಂದಿರುತ್ತೆ. ಅದಕ್ಕೆ ಗಾಡಿ ತಿರುಗಿಸಿ ಅಂಗಡಿಯ ಬಳಿ ವಾಪಸ್ ಬರ್ತಾನೆ. ಆಗ ವಿಲ್ಸನ್ ಗಾಬರಿಯಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ತ್ಯಾಗರಾಜ್ಗೆ ಆಗ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ತಕ್ಷಣವೇ ಡ್ರೈವರ್ಗೆ ವಿಲ್ಸನ್ ಕಾರ್ನ ಫಾಲೋ ಮಾಡಕ್ಕೆ ಹೇಳ್ತಾನೆ. ಈ ಕಡೆ ACP ಲಕ್ಷ್ಮಿ ಕೊಲೆಯಾಗಿರೋ ಎಲ್ಲ ಏರಿಯಾಗಳ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಿರ್ತಾರೆ. ಸೆಲ್ವಾ ಎಂಬ ಒಬ್ಬ ವ್ಯಕ್ತಿಯ ಮೇಲೆ ಡೌಟ್ ಬಂದಿರುತ್ತೆ. ಈತ ಯಾರು ಅಂತ ನೋಡಿದ್ರೆ ಗ್ಯಾಸ್ ಡೆಲಿವರಿ ಮಾಡೋ ಬಾಯ್ ಆಗಿರ್ತಾನೆ. ಕೊಲೆಯಾಗಿರೋ ದಿನಾನೇ ಈತನೇ ಗ್ಯಾಸ್ ಡೆಲಿವರಿ ಕೂಡ ಕೊಟ್ಟಿದ್ದ. ಹೀಗಾಗಿ ಈತನೇ ಕೊಲೆಗಾರ ಅಂತ ಲಕ್ಷ್ಮಿ ಕನ್ಫರ್ಮ್ ಆಗ್ತಾಳೆ. ಈ ಕಡೆ ವಿಲ್ಸನ್ ಸ್ವಲ್ಪ ದೂರ ಹೋದ್ಮೇಲೆ ಪೆಟ್ರೋಲ್ ಬಂಕ್ ಹತ್ರ ಕಾರ್ನ ನಿಲ್ಲಿಸ್ತಾನೆ. ಒಂದು ಕ್ಯಾನ್ಗೆ ಪೆಟ್ರೋಲ್ನ ತುಂಬಿಸ್ಕೋತಾನೆ. ಇದನ್ನ ನೋಡ್ತಿದ್ದ ತ್ಯಾಗರಾಜ್ಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಇಲ್ಲಿ ಲಕ್ಷ್ಮಿ ಹಾಗೂ ಅವ್ರ ಟೀಮ್ನವರು ಸೆಲ್ವಾ ಇರೋ ಜಾಗನ ಪತ್ತೆ ಹಚ್ಚಿರ್ತಾರೆ. ಇನ್ನೇನು ಸೆಲ್ವಾನ ಲಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರ ಕೈಯಿಂದ ಆತ ತಪ್ಪಿಸಿಕೊಂಡು ಓಡ್ತಾನೆ. ಈ ವಿಷಯ ತಿಳಿತಿದ್ದಂಗೆ ACP ಲಕ್ಷ್ಮಿ ಸಿಟಿ ಪೂರ್ತಿ ನಾಕಾಬಂದಿ ಹಾಕಿಸ್ತಾಳೆ. ಎಲ್ಲಾ ರೋಡಲ್ಲಿ ಬರೋ ವೆಹಿಕಲ್ನ ಚೆಕ್ ಮಾಡಿ ಬಿಡಬೇಕು ಅಂತಾನು ಹೇಳ್ತಾಳೆ.
ಈ ಕಡೆ ವಿಲ್ಸನ್ ಇನ್ನೇನು ಸಿಟಿಯಿಂದ ಹೊರಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಮುಂದೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕೊಂಡು ಎಲ್ಲ ವೆಹಿಕಲ್ ಚೆಕ್ ಮಾಡಿ ಬಿಡ್ತಿರೋದನ್ನ ನೋಡ್ತಾನೆ. ತಕ್ಷಣ ಕಾರನ್ನ ಅಲ್ಲೇ ನಿಲ್ಲಿಸ್ತಾನೆ. ಆಗ ಸಡನ್ ಆಗಿ ವಿಲ್ಸನ್ ನ ಫ್ರೆಂಡ್ ಆಗಿದ್ದ ಸುಭಾಷ್ ಕಾರ್ ಒಳಗಡೆ ಬಂದು ಕೂರ್ತಾನೆ. ನೋಡಿದ್ರೆ ಸುಭಾಷ್ನೇ ಈ ಚೆಕ್ ಪೋಸ್ಟ್ ನ ಇನ್ಚಾರ್ಜ್ ಆಗಿದ್ದ. ಯಾಕೆ ಈ ರೀತಿ ಚೆಕ್ ಪೋಸ್ಟ್ ಹಾಕಿದೀರಾ ಅಂತ ವಿಲ್ಸನ್ ಕೇಳ್ತಾನೆ. ಆ ಸೀರಿಯಲ್ ಕಿಲ್ಲರ್ ತಪ್ಪಿಸಿಕೊಂಡಿದ್ದಾನೆ ಅಂತ ಸುಭಾಷ್ ಹೇಳ್ತಾನೆ. ಸುಭಾಷ್ ಕಾರಲ್ಲಿ ಕುಂತಿರೋದನ್ನ ನೋಡಿ ವಿಲ್ಸನ್ ಕಾರ್ನ ಚೆಕ್ ಮಾಡದೆ ಹಾಗೆ ಬಿಟ್ಟು ಕಳಿಸ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ವಿಲ್ಸನ್ ಗಾಬರಿ ಆಗಿರೋದನ್ನ ಸುಭಾಷ್ ಅಬ್ಸರ್ವ್ ಮಾಡ್ತಾನೆ. ಜೊತೆಗೆ ಪೆಟ್ರೋಲ್ ವಾಸನೆ ಬರ್ತಿದೆ ಅಂತ ಹಿಂತಿರುಗಿ ನೋಡ್ತಾನೆ. ಹಿಂದೆ ಕ್ಯಾನಲ್ಲಿ ಪೆಟ್ರೋಲ್ ಇರೋದು ಕಾಣಿಸುತ್ತೆ. ಈ ರೀತಿಯ ಕ್ಯಾನಲ್ಲಿ ಪೆಟ್ರೋಲ್ ತಗೊಂಡು ಹೋಗ್ತಿದೆಯಾ ಅಂತ ಸುಭಾಷ್ ಕೇಳ್ತಾನೆ. ಹಾಗೇನಿಲ್ಲ, ನನ್ನ ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾನೆ. ಸ್ವಲ್ಪ ದೂರ ಬಂದ್ಮೇಲೆ ಸುಭಾಷ್ ಮನೆ ಹತ್ರ ಬಂದು ಡ್ರಾಪ್ ಮಾಡ್ತಾನೆ. ಈ ಕಡೆ ತ್ಯಾಗರಾಜ್ ವಿಲ್ಸನ್ ಕಾರ್ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದ. ವಿಲ್ಸನ್ ಇವಾಗ್ಲೂ ಗಾಬರಿ ಆಗಿರೋದನ್ನ ನೋಡಿದ ಸುಭಾಷ್ ವಿಲ್ಸನ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಹೇಳು ಅಂತ ಮತ್ತೆ ಕೇಳ್ತಾನೆ. ಆತ ಏನಿಲ್ಲ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಮತ್ತೆ ಸಿಗ್ತೀನಿ ಅಂತ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಕಾರ್ ಹೋಗ್ತಿದ್ದಂಗೆ ಕಾರ್ ನಿಂತಿದ್ದ ಆ ಸ್ಥಳದಲ್ಲಿ ರಕ್ತದ ಹನಿಗಳು ಬಿದ್ದಿರೋದನ್ನ ಸುಭಾಷ್ ನೋಡ್ತಾನೆ. ಇದನ್ನ ನೋಡಿದ ಸುಭಾಷ್ಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ವಿಲ್ಸನ್ ನನ್ನಿಂದ ಏನೋ ಮುಚ್ಚಿ ಇಡ್ತಿದ್ದಾನೆ ಅಂತ ಅನ್ಕೋತಾನೆ. ತಕ್ಷಣ ಬೈಕ್ ತಗೊಂಡು ವಿಲ್ಸನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ತುಂಬಾನೇ ದೂರ ಹೋದ್ಮೇಲೆ ವಿಲ್ಸನ್ ಕಾರನ್ನ ನಿಲ್ಲಿಸ್ತಾನೆ. ಕಾರ್ ಡಿಕ್ಕಿಯಲ್ಲಿದ್ದ ರಾಜು ಡೆಡ್ ಬಾಡಿನ ಹೊರಗೆ ತೆಗಿತಾನೆ. ಆ ಬಾಡಿ ಮೇಲೆ ಕ್ಯಾನಲ್ಲಿದ್ದ ಪೆಟ್ರೋಲ್ನ ಸುರಿತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಸುಭಾಷ್ ಇದನ್ನೆಲ್ಲ ನೋಡಿ ಒಂದು ಕ್ಷಣ ದಂಗಾಗಿ ಬಿಡ್ತಾನೆ. ವಿಲ್ಸನ್, ಯಾರಿದು? ಈ ಬಾಡಿನ ನೀನ್ಯಾಕೆ ಸುಡ್ತಿದೀಯ ಅಂತ ಕೇಳ್ತಾನೆ. ಆಗ ಬೇರೆ ದಾರಿ ಇಲ್ದೇನೆ ವಿಲ್ಸನ್ ನಡೆದಿರೋದನ್ನೆಲ್ಲ ಸುಭಾಷ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನೆಲ್ಲ ಕೇಳಿದ ಸುಭಾಷ್ಗೂ ಸ್ವಲ್ಪ ಗಾಬರಿ ಆಗುತ್ತೆ. ಸರಿ, ಅಚಾನಕ್ ಆಗಿ ನಡೆದಿರೋದಲ್ವಾ, ನೀನು ಹೆದರ್ಬೇಡ, ನಂಗೆ ಕಮಿಷನರ್ ಗೊತ್ತು, ಈ ಕೇಸ್ನ ನಾನು ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಸುಭಾಷ್ ಹೇಳ್ತಾನೆ. ವಿಲ್ಸನ್ ಕಾರನ್ನ ಫಾಲೋ ಮಾಡ್ತಿದ್ದ ತ್ಯಾಗರಾಜ್ ಹಾಗೂ ಅವನ್ ಡ್ರೈವರ್ ಸಹ ಅಲ್ಲಿಗೆ ಬಂದಿದ್ರು. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಆ ಸೀರಿಯಲ್ ಕಿಲ್ಲರ್ನ ACP ಲಕ್ಷ್ಮಿ ಪತ್ತೆ ಮಾಡಿ ಅವನ್ನ ಲಾಕ್ ಮಾಡಿರ್ತಾಳೆ. ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಸೆಲ್ವಾ ಈ ಕೊಲೆಗಳನ್ನ ನಾನೇ ಮಾಡಿರೋದು ಅಂತ ಒಪ್ಕೋತಾನೆ. ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತಾನೂ ಹೇಳ್ತಾನೆ. ಆದ್ರೆ ಲಕ್ಷ್ಮಿ ಇದ್ಯಾವುದನ್ನ ಕೇಳದೆ ಅವನ್ನ ಎನ್ಕೌಂಟರ್ ಮಾಡಿ ಅಲ್ಲೇ ಸಾಯಿಸಿ ಬಿಡ್ತಾಳೆ. ಈ ಕಡೆ ತ್ಯಾಗರಾಜ್ ಹಾಗೂ ಇನ್ನೊಬ್ಬ ಕಾನ್ಸ್ಟೇಬಲ್ ಹತ್ರ ಬಂದು ನೋಡ್ತಾರೆ. ಅಲ್ಲಿ ಡೆಡ್ ಬಾಡಿ ಇರೋದನ್ನ ನೋಡಿ ಅವರು ಕೂಡ ಶಾಕ್ ಆಗ್ತಾರೆ. ಆಗ ಸುಭಾಷ್ ತ್ಯಾಗರಾಜ್ಗೆ ವಿಲ್ಸನ್ ಹೇಳಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡಿ ತ್ಯಾಗರಾಜ್, ವಿಲ್ಸನ್ ತುಂಬಾನೇ ಹಾನೆಸ್ಟ್ ಪೊಲೀಸ್ ಆಫೀಸರ್. ಅಚಾನಕ್ ಆಗಿ ಈ ರೀತಿ ನಡೆದು ಹೋಗಿದೆ. ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ನಾನು ಈ ಕೇಸ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ತೀನಿ. ತಕ್ಷಣ ನೀವು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳ್ತಾನೆ. ಆದ್ರೆ ತ್ಯಾಗರಾಜ್ ಮಾತ್ರ, ಸರ್ ಏನ್ ಹೇಳ್ತಿದ್ದೀರಾ? ಕೊಲೆ ಆಗಿದೆ ಅಂತ ನೀವೇ ಹೇಳ್ತಿದ್ದೀರಾ, ಮತ್ತೆ ಯಾರಿಗೆ ಹೇಳ್ಬಾರ್ದು ಅಂತೀರಾ? ನಾನ್ ಮಾತ್ರ ಇಲ್ಲಿಂದ ಹೋಗಲ್ಲ, ಮೊದಲು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಫೋನ್ ತೆಗಿತಾನೆ. ಸುಭಾಷ್ ಎಷ್ಟೇ ಬೇಡ ಅಂದ್ರೂ ತ್ಯಾಗರಾಜ್ ಕೇಳೋದೇ ಇಲ್ಲ. ಹಾಗೆ ನೋಡ್ತಿದ್ದಂಗೆ 4 ಜನ ಪೊಲೀಸರು ಹೊಡೆದಾಡಿಕೊಳ್ಳಕ್ಕೆ ಶುರು ಮಾಡ್ತಾರೆ. ಈ ಕಡೆ ರಾಜುನ ಹೆಂಡತಿ ತನ್ನ ಗಂಡ ದುಡ್ಡನ್ನ ತಗೊಂಡು ಬರ್ತಿದ್ದಾನೆ ಅನ್ಕೊಂಡು ತನ್ನ ಮಗನ್ನ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಮಾಡಿರ್ತಾಳೆ. ಆದ್ರೆ ರಾಜು ಬರದ ಕಾರಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಲಾರ್ದೆ ಆ ಮಗು ಅಲ್ಲೇ ಪ್ರಾಣ ಬಿಡುತ್ತೆ. ಈ ಕಡೆ ಫೈಟ್ ಮಾಡ್ಕೊಳ್ತಿದ್ದ ಪೊಲೀಸರು ವಿಲ್ಸನ್ ತಂದಿದ್ದ ಆ ಪೆಟ್ರೋಲ್ ಕ್ಯಾನ್ ಮೇಲೇನೆ ಬೀಳ್ತಾರೆ. ಹಾಗೆ ಫೈಟ್ ಮಾಡ್ತಾನೆ ಪೆಟ್ರೋಲ್ ಮೇಲೇನೆ ಹುಳಾಡ್ತಾರೆ. ತ್ಯಾಗರಾಜ್ಗೆ ಸ್ವಲ್ಪ ಹೆದರ್ಸ್ಬೇಕು ಅಂತ ಸುಭಾಷ್ ತನ್ನ ಸರ್ವಿಸ್ ಗನ್ನ ಹೊರಗಡೆ ತೆಗಿತಾನೆ. ಆಗಲೂ ಸುಮ್ಮನಾಗದ ತ್ಯಾಗರಾಜ್ಗೆ ಇನ್ನೂ ಹೆದರ್ಸ್ಬೇಕು ಅಂತ ಸುಭಾಷ್ ಗನ್ನಿಂದ ಒಂದು ರೌಂಡ್ ಫೈರ್ ಮಾಡ್ತಾನೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಬುಲೆಟ್ ಹೋಗಿ ಪೆಟ್ರೋಲ್ ಇದ್ದ ಕ್ಯಾನ್ಗೆನೆ ಬೀಳುತ್ತೆ. ತಕ್ಷಣವೇ ಅಲ್ಲಿ ದೊಡ್ಡ ಬೆಂಕಿ ಹತ್ತಿಕೊಳ್ಳುತ್ತೆ. ಜೊತೆಗೆ ಇವ್ರ ದೇಹ ಮೇಲೇನು ಪೆಟ್ರೋಲ್ ಇದ್ದ ಕಾರಣ ಇವರಿಗೂ ಬೆಂಕಿ ಹತ್ತಿಕೊಳ್ಳುತ್ತೆ. ಆದ್ರೆ ವಿಲ್ಸನ್ ಅವರಿಂದ ಸ್ವಲ್ಪ ದೂರ ಇದ್ದ, ಅದಕ್ಕೆ ಅವನು ಬಚಾವಾಗ್ತಾನೆ. ನೋಡ್ತಿದ್ದಂಗೆ ತ್ಯಾಗರಾಜ್ ಸುಭಾಷ್ ಡ್ರೈವರ್ ಜೊತೆಗೆ ರಾಜು ಡೆಡ್ ಬಾಡಿ ಕೂಡ ಸುಟ್ಟು ಕರ್ಕಲಾಗುತ್ತೆ. ಇದನ್ನೆಲ್ಲ ನೋಡ್ತಿದ್ದ ವಿಲ್ಸನ್ಗೆ ಇನ್ನೂ ತಲೆ ಕೆಟ್ಟು ಹೋಗಿ ಅಲ್ಲಿಂದ ಓಡಿ ತನ್ನ ಮನೆಗೆ ಬರ್ತಾನೆ. ಈ ಕಡೆ ಆ ಸೀರಿಯಲ್ ಕಿಲ್ಲರ್ನ ಎನ್ಕೌಂಟರ್ ನಲ್ಲಿ ಸಾಯಿಸಿದ್ರು ಅಲ್ವಾ, ಆತ ಬೇರೆ ಯಾರು ಅಲ್ಲ, ಆ ರೌಡಿ ಸೀಟರ್ ತೇಜನ ತಮ್ಮನೇ ಆಗಿರ್ತಾನೆ. ತಮ್ಮನ್ನ ಸಾಯಿಸಿರೋದು ಗೊತ್ತಾಗ್ತಿದ್ದಂಗೆ ಅಲ್ಲಿಗೆ ಬಂದ ತೇಜ ಹೇಗಾದ್ರೂ ಮಾಡಿ ಲಕ್ಷ್ಮಿನ ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಈ ಕಡೆ ಕಂಟ್ರೋಲ್ ರೂಮ್ ಇಂದ ಒಂದು ಮೆಸೇಜ್ ಬರುತ್ತೆ. ತುಂಬಾ ಹೊತ್ತಿಂದ ತ್ಯಾಗರಾಜ್ ಅವನ ಕಾರು ಒಂದೇ ಕಡೆ ನಿಂತಿದೆ, ಬೇಗ ಆ ಸ್ಪಾಟ್ಗೆ ಹೋಗಿ ಅಂತ ಬಂದಿರುತ್ತೆ. ತಕ್ಷಣ ಅಲ್ಲಿಗೆ ಬಂದ ಪೊಲೀಸರು ಒಂದು ಕ್ಷಣ ಸ್ಟನ್ ಆಗಿ ನಿಲ್ತಾರೆ. ಯಾಕಂದ್ರೆ ಒಂದೇ ಕಡೆ 4 ಡೆಡ್ ಬಾಡಿಗಳು ಸುಟ್ಟು ಕರ್ಕಲಾಗಿರ್ತವೆ.
ಈ ವಿಷಯ ಗೊತ್ತಾಗ್ತಿದ್ದಂಗೆ ಲಕ್ಷ್ಮಿ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ತನ್ನ ತಂದೆ ಈ ರೀತಿ ಸತ್ತು ಹೋಗಿದ್ದಕ್ಕೆ ತುಂಬಾನೇ ಬೇಜಾರಾಗ್ತಾಳೆ. ಅಳೋದಕ್ಕೆ ಶುರು ಮಾಡ್ತಾಳೆ. ನಂತರ ಏನ್ ನಡೀತು ಅಂತ ತಿಳ್ಕೊಳ್ಳೋಕೆ ಲಕ್ಷ್ಮಿ ಆ ಕ್ರೈಮ್ ಸ್ಪಾಟ್ಗೆನೆ ಬರ್ತಾಳೆ. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿದ್ದ 3 ಜನ ಜೊತೆ ಒಬ್ಬ ಸಿವಿಲಿಯನ್ ಕೂಡ ಸತ್ತು ಹೋಗಿದ್ದಾನೆ. ಇದರ ಅರ್ಥ ಆ 4 ಜನಗಳ ಮಧ್ಯೆ ಏನೋ ನಡೆದು ಹೋಗಿದೆ. ಅಷ್ಟಕ್ಕೂ ಆ 4 ಜನ ಸಿಟಿಯಿಂದ ಇಷ್ಟು ದೂರ ಬಂದಿರೋದಾದ್ರೂ ಯಾಕೆ ಅನ್ನೋದೇ ಅವರಿಗೆಲ್ಲ ಅರ್ಥ ಆಗ್ತಿರಲ್ಲ. ಆ ಜಾಗವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಲಕ್ಷ್ಮಿಗೆ ಇವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ ಅಂತ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಅವರ ಜೀಪ್ ಜೊತೆ ಇನ್ನೊಂದು ಕಾರ್ನ ಟೈರ್ ಮಾರ್ಕ್ ಕೂಡ ಅಲ್ಲಿ ಬಿದ್ದಿರುತ್ತೆ. ನನ್ನ ತಂದೆ ಯಾರನ್ನಾದ್ರೂ ಫಾಲೋ ಮಾಡಿಕೊಂಡು ಇಲ್ಲಿಗೆ ಬಂದಿರಬಹುದು. ಈ ರೂಟ್ ನಲ್ಲಿರೋ ಎಲ್ಲಾ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಅಂತ ಹೇಳ್ತಾಳೆ. ವಿಲ್ಸನ್ ಕೂಡ ಅದೇ ಸ್ಟೇಷನ್ ಅಲ್ಲಿದ್ದ ಕಾರಣ ಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ ಅಂತ ಮೊದ್ಲೇನೆ ಗೊತ್ತಾಗುತ್ತೆ. ಆ ದಾರಿಲಿ ಒಂದು ಡಾಬಾದಲ್ಲಿ CCTV ಇರೋದು ಗೊತ್ತಾಗುತ್ತೆ. ಲಕ್ಷ್ಮಿ ಕಳಿಸಿ ಕೊಟ್ಟಿರುವ ಪೊಲೀಸ್ಗಿನ ಮೊದಲೇ ವಿಲ್ಸನ್ ಅಲ್ಲಿಗೆ ಹೋಗ್ತಾನೆ. ಅವ್ರು ಬರೋ ಮುಂಚೆನೆ ವಿಲ್ಸನ್ CCTVಲಿದ್ದ ಹಾರ್ಡ್ ಡಿಸ್ಕ್ ಅನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸ್ವಲ್ಪ ಸಮಯದ ಬಳಿ ಲಕ್ಷ್ಮಿ ಕಳಿಸಿದ್ದ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆ ಹೋಟೆಲ್ನ ಹುಡುಗ, ಸರ್ ಈಗ ತಾನೇ ನೀವು ಬರೋ ಮುಂಚೆ ಇನ್ನೊಬ್ರು ಪೊಲೀಸ್ ಬಂದು ಆ ಹಾರ್ಡ್ ಡಿಸ್ಕ್ ನ ಇಲ್ಲಿಂದ ತಗೊಂಡು ಹೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಪೊಲೀಸರು ತಕ್ಷಣ ಲಕ್ಷ್ಮಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಈ ಕಡೆ ಲಕ್ಷ್ಮಿಗೆ ಆ ಪೊಲೀಸರ ಜೊತೆ ಸತ್ತಿದ್ದ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಆತ ಪಾನಿಪುರಿ ಮಾರ್ತಿದ್ದ ಹುಡುಗ ಅನ್ನೋದು ಗೊತ್ತಾಗಿ ತಕ್ಷಣ ಅವನ ಅಂಗಡಿ ಬಳಿ ಹೋಗ್ತಾರೆ. ವಿಲ್ಸನ್ ಕಾರ್ ಆಕ್ಸಿಡೆಂಟ್ ಆಗಿರೋ ಆ ಜಾಗದಲ್ಲಿ ಕಾರಿನ ಮಿರರ್ ಸಿಕ್ಕಿಬಿಡುತ್ತೆ. ಈ ಕಡೆ ರಾಜುನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿರುತ್ತೆ. ವಾಕಿ ಟಾಕಿ ಮೂಲಕ ವಿಲ್ಸನ್ಗೂ ಈ ವಿಷಯ ಗೊತ್ತಾಗುತ್ತೆ. ಬೇರೆಯವರು ಹೋಗುವ ಮುಂಚೆನೆ ಆತನೇ ಹೋಗಿ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಳ್ತಾನೆ. ನಂತರ ಆ ರಿಪೋರ್ಟ್ನ ಎಡಿಟ್ ಮಾಡಿ ಕೆಲವು ವಿಷಯಗಳನ್ನ ಅದರಲ್ಲಿ ಚೇಂಜ್ ಮಾಡ್ತಾನೆ. ಆ ಪಾನಿಪುರಿ ಅಂಗಡಿಯ ಸುತ್ತಮುತ್ತ ಯಾವ್ದಾದ್ರೂ CCTV ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆ ಅಂಗಡಿ ಬಿಟ್ಟು ಸ್ವಲ್ಪ ದೂರದಲ್ಲಿ ಇರುತ್ತೆ. ಅಲ್ಲಿ ವಿಲ್ಸನ್ನ ಕಾರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಕೆಲವೇ ಸೆಕೆಂಡ್ಗಳ ನಂತರ ತ್ಯಾಗರಾಜ್ ಕಾರ್ ಕೂಡ ವಿಲ್ಸನ್ ಕಾರ್ ಹಿಂದೆನೆ ಫಾಲೋ ಮಾಡ್ತಾ ಹೋಗ್ತಿರೋದು ಗೊತ್ತಾಗುತ್ತೆ. ಆ ಕಾರ್ ಡ್ರೈವರ್ ಯಾರು ಅಂತ ಇನ್ನೂ ಡೀಪ್ ಆಗಿ ಚೆಕ್ ಮಾಡ್ತಾರೆ. ಆದ್ರೆ ಕಾರ್ ಓಡಿಸ್ತಿದ್ದ ವ್ಯಕ್ತಿಯ ಮುಖ ಕ್ಲಿಯರ್ ಆಗಿ ಕಾಣಿಸದೇ ಇಲ್ಲ. ಕಾರಲ್ಲಿ ಒಂದು GJ ಸುಲ್ಬೆ ನೇತಾಕಿರೋದು ಮಾತ್ರ ಕಾಣಿಸುತ್ತೆ. ತಕ್ಷಣ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ವಿಷಯನು ವಾಕಿ ಟಾಕಿ ಮೂಲಕ ವಿಲ್ಸನ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ನೇರವಾಗಿ ಮನೆಗೆ ಬಂದು ಕಾರ್ನ ಡ್ಯಾಮೇಜ್ ಮಾಡ್ತಾನೆ. ಕಾರಲ್ಲಿದ್ದ ಆ ಜೀಜಸ್ ಕ್ರಾಸ್ನ ಕೂಡ ತೆಗೆದುಹಾಕ್ತಾನೆ. ರಾಜು ಸತ್ತಿದ್ದಾನೆ ಅಂತ ಗೊತ್ತಾಗಿ ಅವನ ಹೆಂಡತಿ ತುಂಬಾನೇ ಅಳ್ತಿರ್ತಾಳೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕೇಳಿದಾಗ ವಿಲ್ಸನ್ ರೆಡಿ ಮಾಡಿರೋ ಫೇಕ್ ರಿಪೋರ್ಟ್ ನ ಕೊಡ್ತಾರೆ. ಇಲ್ಲಿ ವಿಲ್ಸನ್ ಹೊರಗಡೆ ಬಂದು ನೋಡ್ತಾನೆ. ರಾಜುನ ಹೆಂಡತಿ ಮತ್ತು ಮಗಳು ಅಳ್ತಿರೋದನ್ನ ನೋಡಿ ವಿಲ್ಸನ್ಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತಿದ್ದ ಲಕ್ಷ್ಮಿಗೆ ಒಂದು ವಿಷಯ ಗಮನಕ್ಕೆ ಬರುತ್ತೆ. ಅದೇನಂದ್ರೆ ಆ ರಿಪೋರ್ಟ್ ಅಲ್ಲಿ ರಾಜುಗೆ 45 ವರ್ಷ ಅಂತ ಮೆನ್ಷನ್ ಆಗಿರುತ್ತೆ. ಆದ್ರೆ ರಾಜುನ ಹೆಂಡತಿ ರಾಜುಗೆ 30 ವರ್ಷ ಅಂತ ಹೇಳಿರ್ತಾಳೆ. ತಕ್ಷಣ ಲಕ್ಷ್ಮಿ ಈ ರಿಪೋರ್ಟ್ ನ ಯಾರು ತಂದಿದ್ದು ಅಂತ ಕೇಳ್ತಾಳೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ವಿಲ್ಸನ್ನೇ ತಂದಿರೋದು ಅಂತ ಹೇಳ್ತಾನೆ. ಆಗ ಲಕ್ಷ್ಮಿಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ನಮ್ಮ ತಂದೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಕಾರು ಕ್ರಿಶ್ಚಿಯನ್ ಅಲ್ವಾ, ಆ ವಿಲ್ಸನ್ ಕೂಡ ಕ್ರಿಶ್ಚಿಯನ್ ಅಲ್ವಾ ಅಂತ ಅನ್ಕೋತಾಳೆ. ಹಾಗಾದ್ರೆ ಆ ಕಾರ್ನ ಓಡಿಸ್ತಿದ್ದು ವಿಲ್ಸನ್ನೇ ಅಂತ ಲಕ್ಷ್ಮಿಗೆ ಕನ್ಫರ್ಮ್ ಆಗುತ್ತೆ. ತಕ್ಷಣವೇ ಕೊಲೆಯಾಗಿದ್ದ ಆ ರಾತ್ರಿಯ ವಿಲ್ಸನ್ ಫೋನ್ ನ GPS ಲೊಕೇಶನ್ ನ ಚೆಕ್ ಮಾಡ್ತಾರೆ. ತನ್ನ ತಂದೆ ಇವನ್ ಕಾರನ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದು ಅಂತ. ಆಗ ವಿಲ್ಸನ್ ನ ಅರೆಸ್ಟ್ ಮಾಡಕ್ಕೆ ಲಕ್ಷ್ಮಿ ಒಂದು ಪ್ಲಾನ್ ಮಾಡ್ತಾಳೆ. ಅವನಿಗೆ ಅನುಮಾನ ಬಾರದ ಹಾಗೆ ನನ್ನ ತಂದೆ ಸತ್ತಿದ್ದ ಸ್ಪಾಟ್ಗೆನೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸ್ನೇಹಿತರೆ, ಲಕ್ಷ್ಮಿಯ ತಲೆಯಲ್ಲಿ ವಿಲ್ಸನ್ ನ ಅರೆಸ್ಟ್ ಮಾಡಬೇಕು ಅಂತ ಇರಲ್ಲ. ತನ್ನ ತಂದೆಯ ಜೊತೆ ಇನ್ನೂ 3 ಜನರ ಪ್ರಾಣ ತೆಗೆದಿರೋ ವಿಲ್ಸನ್ ನ ಅಲ್ಲೇ ಎನ್ಕೌಂಟರ್ ಮಾಡಬೇಕು ಅಂತ ರೆಡಿ ಆಗಿರ್ತಾಳೆ. ವಿಲ್ಸನ್ ಕೂಡ ಅಲ್ಲಿಗೆ ಕ್ಯಾಜುವಲ್ ಆಗಿನೇ ಬಂದಿರ್ತಾನೆ. ಆಗ ಎಲ್ಲ ಪೊಲೀಸ್ನವರು ಸೇರ್ಕೊಂಡು ಅವನಿಗೆ ಹಿಗ್ಗಾಮುಗ್ಗ ಹೊಡಿಯಕ್ಕೆ ಶುರು ಮಾಡ್ತಾರೆ. ವಿಲ್ಸನ್ ಲಕ್ಷ್ಮಿಗೆ ಹಾಗೂ ಅಲ್ಲಿದ್ದ ಎಲ್ಲರಿಗೂ ನಡೆದಿರೋದೇನು ಅಂತ ಹೇಳೋಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆದ್ರೆ ಅವರು ಇವನ್ ಮಾತುಗಳನ್ನ ಕೇಳೋಕೆ ರೆಡಿನೇ ಇರಲ್ಲ. ಇನ್ನೇನು ಲಕ್ಷ್ಮಿ ವಿಲ್ಸನ್ ಅನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಇನ್ನೊಂದು ತೊಂದರೆ ಶುರು ಆಗುತ್ತೆ. ತನ್ನ ತಮ್ಮನ ಸಾವಿನ ಸೇಡ್ ತೀರಿಸಿಕೊಳ್ಳಕ್ಕೆ ಆ ರೌಡಿ ಸಿಟ್ರ್ ತೇಜ ಅವನ್ ಗ್ಯಾಂಗ್ ಜೊತೆ ಅಲ್ಲಿಗೆ ಬಂದು ಬಿಡ್ತಾರೆ. ತೇಜನ ಗ್ಯಾಂಗ್ ನಲ್ಲಿ ತುಂಬಾ ಜನ ಇದ್ದ ಕಾರಣ ಅಲ್ಲಿದ್ದ ಪೊಲೀಸರಿಗೆಲ್ಲ ಹೊಡೆದು ಬೀಳಿಸ್ತಾರೆ. ತೇಜ ಇನ್ನೇನು ಲಕ್ಷ್ಮಿನ ಸಾಯಿಸಬೇಕು ಅನ್ನೋಷ್ಟ್ರಲ್ಲಿ ವಿಲ್ಸನ್ ಬಂದು ತಡಿತಾನೆ. ತನ್ನ ಡಿಪಾರ್ಟ್ಮೆಂಟ್ ಅಲ್ಲಿರೋ ಪೊಲೀಸರನ್ನ ಕಾಪಾಡೋಕೆ ಒಬ್ನೇ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಸುಮಾರು ಹೊತ್ತು ಫೈಟ್ ಮಾಡಿ ಎಲ್ಲರನ್ನ ಹೊಡಿತಾನೆ, ಅಲ್ಲಿಂದ ಓಡಿಸ್ತಾನೆ. ಇದನ್ನ ನೋಡ್ತಿದ್ದ ಲಕ್ಷ್ಮಿಗೆ ವಿಲ್ಸನ್ ಒಳ್ಳೆಯವನ ಕೆಟ್ಟವನ ಅಂತ ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ.
ನಂತರ ವಿಲ್ಸನ್ ನಡೆದಿದ್ದೇನು ಅಂತ ಮೊದಲಿಂದಾನು ಲಕ್ಷ್ಮಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ರಾಜುನ ಹೆಂಡತಿ ಮತ್ತು ಮಗಳು ಪಾನಿಪುರಿ ಅಂಗಡಿ ನಡೆಸ್ತಿರೋದು ತೋರಿಸ್ತಾರೆ. ನಂತರ ಲಕ್ಷ್ಮಿ ವಿಲ್ಸನ್ನ ಎನ್ಕೌಂಟರ್ ಮಾಡಲಾರ್ದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾಳೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ವೀಕ್ಷಕರೇ, ಈ ಮೂವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯಲ್ಲಿ, ಅಲ್ಲಿವರೆಗೂ ನಮಸ್ಕಾರ.